HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತೊಂದು ವಿಶೇಷವಾದ ವರದಿಯನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೇನೆ. ಇದು ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ಒಂದು ಸುದ್ದಿ. ಇದು ಕಳೆದ ಒಂದು 20-25 ವರ್ಷಗಳ ಹಿಂದೆ ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಎದ್ದೇಳೋಷ್ಟೊತ್ತಿಗೆ ಈ ಹಕ್ಕಿಗಳ ಚಿಲಿಪಿಲಿ ಕಲರವ ತುಂಬ ಸೊಗಸಾಗಿ ಕೇಳ್ತಾ ಇತ್ತು. ಕೋಗಿಲೆಗಳು ಮತ್ತು ಕಾಗೆಗಳ ಸೌಂಡು, ಮತ್ತು ಬೆಳಿಗ್ಗೆ ಗುಬ್ಬಚ್ಚಿಗಳು ಕೇಳಿರ್ತೀರಲ್ಲ, ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಗುಬ್ಬಚ್ಚಿಗಳ ಸೌಂಡಂತೂ ಚಿಲಿಪಿಲಿ ಚಿಲಿಪಿಲಿ ಅಂತ ಒಂದು ಸುಂದರವಾದ ಒಂದು ಸೌಂಡನ್ನು ಮಾಡ್ತಾಯಿದ್ವು. ಆದರೆ ಇವತ್ತೆಲ್ಲ ಎಲ್ಲೋಗಿದ್ದಾವೆ ಅವೆಲ್ಲ, ಏನಾಗಿದ್ದಾವೆ ಅವೆಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಏನಾಗ್ತಾ ಇದೆಯಪ್ಪ ಅಂದರೆ ಸಂತತಿ ನೋಡಿ, ಗುಬ್ಬಚ್ಚಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈಗ ಕಾಗೆಗಳು ಕಾ ಕಾ ಅಂತ ಎಲ್ಲಿದ್ದರೂ ಕೂಗ್ತಾನೆ ಇದ್ದು. ಬೆಳಗ್ಗೆ 5-6 ಗಂಟೆಗಾದರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿತ್ತು. ಕಾಗೆಗಳು ಇಲ್ಲ, ಹದ್ದುಗಳಿಲ್ಲ, ಎಲ್ಲೋ ನನಗೆ ಕಾಣಿಸ್ತಾ ಇದೆ. ಗುಬ್ಬಚ್ಚಿಗಳಂತೂ ಕೇಳಲೇಬೇಡಿ, ಎಲ್ಲೋ ಬಿಟ್ಟುವ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಇವೆಲ್ಲ ಮರೆಮಾಚಾಗೋದಕ್ಕೆ ಏನು ಕಾರಣ ಗೊತ್ತಾ? ಈ ಮೊಬೈಲ್ ಟವರ್ಗಳು, ಈ ರೇಡಿಯೇಷನ್ನಿಂದ ಮೊಬೈಲ್ ಟವರ್ಗಳ ಸಂಖ್ಯೆ ಹೆಚ್ಚಾಗಿ ಈ ಪ್ರಾಣಿ ಪಕ್ಷಿಗಳಿಗಂತೂ ತುಂಬಾ ಸಮಸ್ಯೆ ಆಗಿ ಕಣ್ಮರೆ ಆಗ್ತಾ ಹೋಗ್ತಾ ಇದ್ದಾವೆ. ಆದರೆ ಈ ಮನುಷ್ಯನ ಒಂದು ದುರಾಸೆಗೆ ಇವತ್ತು ಏನಾಗ್ತಾ ಇದೆ ಗೊತ್ತಾ? ಮನುಷ್ಯನಿಗೆ ಅಂದರೆ ಮನುಷ್ಯರಿಗೆ ತಮ್ಮ ಪ್ರಾಣಕ್ಕೆ ಸಂಸ್ಕಾರವನ್ನು ತಳ್ಕೊಳ್ಳೋಕ್ಕೆ ಇವತ್ತು ಪ್ರತಿಯೊಂದು ಭಾಗದಲ್ಲಿ ಟವರ್ಗಳನ್ನು ಹಾಕಿ, ಅದು ಮನುಷ್ಯನಿಗೆ ಮೊಬೈಲ್ ಅವಶ್ಯಕತೆ ಇದೆ, ಟವರ್ಗಳು ಬೇಕು, ಆದರೆ ಅದನ್ನು ಎಲ್ಲೇ ಅಳವಡಿಸಬೇಕು, ಯಾವ ಥರ ಮಾಡಬೇಕು ಅಂತೇಳಿ ಅದನ್ನು ಪರಿಗಣನೆ ಮಾಡಬೇಕು ಅಧಿಕಾರಿಗಳು. ಆದರೆ ಈಗ ಏನಾಗ್ತಾ ಇದೆಯಪ್ಪ ಅಂದರೆ ಪ್ರತಿ ಮನೆಗಳ ಹತ್ರ ಈ ರೆಸಿಡೆನ್ಷಿಯಲ್ ವಾಸಕ್ಕೆ ಯೋಗ್ಯವಾದ ಸ್ಥಳಗಳಲ್ಲಿ ಇವತ್ತು ಸಾಕಷ್ಟು ಜನಸಂಖ್ಯೆ ಇರತಕ್ಕಂಥ ಒಂದು ಸ್ಥಳಗಳಲ್ಲಿ ಈ ಮೊಬೈಲ್ ಟವರ್ಗಳನ್ನು ಅಳವಡಿಸಿ ತುಂಬ ಸಮಸ್ಯೆ ಉಂಟು ಮಾಡ್ತಾ ಇರತಕ್ಕಂಥದ್ದು ಘಟನೆಗಳು ನಡೀತಾ ಇದ್ದಾವೆ. ಅದೇ ರೀತಿ ಇವತ್ತೊಂದು ಸುದ್ದಿ ಬಂದಿದೆ. ಏನಪ್ಪ ವಿಚಾರ ಅಂದರೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹನಗೊಂಡಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾರೋಹಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಇವತ್ತು ಸಾಕಷ್ಟು ಜನ ಅಲ್ಲಿ ಹೋರಾಟಕ್ಕೆ ನಿಂತಿದ್ದಾರೆ. ಏನಪ್ಪ ವಿಚಾರ ಅಂದರೆ, ಹಾರೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 162ರಲ್ಲಿ ವಾಸಕ್ಕೆ ಯೋಗ್ಯವಾದಂತಹ ಒಂದು ಸ್ಥಳ ಅದನ್ನು ಭೂಪರಿವರ್ತನೆಯನ್ನು ಮಾಡಿ DC ಕನ್ವರ್ಷನನ್ನು ಮಾಡಿ ಸಾಕಷ್ಟು ಜನಗಳಿಗೆ ಅಲ್ಲಿ ರೆಡ್ಡಿ ಅಂತೇಳಿ ಅವರು ಲೇಔಟನ್ನು ಮಾಡಿ ಮನೆಗಳು ಕಟ್ಟಲಿಕ್ಕೆ ಅಲ್ಲಿ ನಿರ್ಮಾಣವನ್ನು ಮಾಡಿಕೊಂಡು ಸಾಕಷ್ಟು ಮನೆಗಳಾಗಿದ್ದಾವೆ. ನೋಡಿ, ನಾನೀಗ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ರೆಸಿಡೆಂಟಲ್ ಏರಿಯಾ ಅಂದರೆ ವಾಸಕ್ಕೆ ಯೋಗ್ಯವಾದಂಥ ಸ್ಥಳ. ಅಲ್ಲಿ ಕೋಲಾರ ಮೂಲದ ನಾರಾಯಣ ಸ್ವಾಮಿ ಅಂತೇಳಿ, ಇವರು ಕೋಲಾರ ಮೂಲದ ನಡಪಳ್ಳಿ ಒಂದು ಗ್ರಾಮ, ಕೋಲಾರ ಟು ಬೇತ್ಮಂಗಲ ರಸ್ತೆಯಲ್ಲಿರ್ತಕ್ಕಂಥ ನಡಪಳ್ಳಿ ಗ್ರಾಮದ ನಾರಾಯಣ ಸ್ವಾಮಿ ಅಂತೇಳಿ ಅವರು ಕೂಡ ಈ ರೆಡ್ಡಿ ಲೇಔಟ್ನಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಅಂತ ಸೈಟನ್ನು ತೊಗೊಂಡಿದ್ದಾರೆ. ಆದರೆ ಇವರು ಏನು ಮಾಡಿದ್ದಾರೆ, ಸೈಟನ್ನು ತೊಗೊಂಡು ಅಕ್ಕಪಕ್ಕದವ್ರಿಗೆ ನಾನು ಮನೆ ಕಟ್ತಾ ಇದ್ದೀನಿ ಅಂತೇಳ್ಬಿಟ್ಟು ಎಲ್ಲ ಪಾಯ ಎಲ್ಲ ತೆಗಿತಾರೆ, ಎಲ್ಲ ಮಾಡಿ ಏಕಾಏಕಿ ಜನಗಳು ಇರತಕ್ಕಂಥ ಒಂದು ಮಧ್ಯಭಾಗದಲ್ಲಿ ನೋಡಿ ಟವರನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಆಗ ಅಲ್ಲಿರ್ತಕ್ಕಂಥ ಎಲ್ಲ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಶಾಕ್ ಆಗಿದೆ. ಏನಪ್ಪ ಇದು, ಇದ್ದಕ್ಕಿದ್ದಂಗೆ ಇಲ್ಲಿ ನಾರಾಯಣ ಸ್ವಾಮಿ ಅವರು ಮನೆ ಕಟ್ಟಲಿಕ್ಕೆ ಅಂತೇಳಿ ಬಂದು ಈಗ ಹಿಂಗೆ ಮಾಡ್ತಾಯಿದ್ದಾರೆ ಅಂತೇಳಿ ಸಾಕಷ್ಟು ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ, ಇಲ್ಲಿ ಇದು ವಾಸಕ್ಕೆ ಯೋಗ್ಯವಾದಂಥ ಸ್ಥಳ ಅಂತ. ಆದರೆ ಇವರು ಇಲ್ಲಿ ಏಕಾಏಕಿ ಕಮರ್ಷಿಯಲ್ ಮಾಡಿ ನಮಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ದೂರನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ದೂರು ಕೊಟ್ಟಿದ್ದಾರೆ? ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಮುತ್ಸಂದ್ರ ಗ್ರಾಮ ಪಂಚಾಯಿತಿ PDO ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಹನಗೊಂಡಹಳ್ಳಿ ಪೊಲೀಸ್ ಸ್ಟೇಷನ್ಗೆ, ಆಮೇಲೆ ಕಾರ್ಯನಿರ್ವಹಣಾಧಿಕಾರಿಗಳು ಹೊಸಕೋಟೆ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಮತ್ತು ಸಂಬಂಧಪಟ್ಟಂಥ EO ಕಾರ್ಯನಿರ್ವಾಹಕ ಅಧಿಕಾರಿಗಳು, EO ಹೊಸಕೋಟೆ ಎಲ್ಲ ಕಚೇರಿಗಳಿಗೂ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ನೋಡಿ, ಈವರೆಗೂ ಅವರಿಗೆ ನ್ಯಾಯ ದೊರಕಿಸಿಲ್ಲ. ಅಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಇದು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಮನವಿ ಪತ್ರ. ಇದು ಸುಮಾರು 8ನೇ ತಿಂಗಳು 3ನೇ ತಾರೀಕು ಕೊಟ್ಟಿರ್ತಕ್ಕಂಥ ಮನವಿ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ತೆರಳಿ, ಸ್ವಾಮಿ ನಮಗಿಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ, ನಮಗಿಲ್ಲಿ ದಯಮಾಡಿ ರೇಡಿಯೇಷನ್ ಪ್ರಾಬ್ಲಮ್ಮಿಂದ ಇವತ್ತು ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಇವತ್ತು ಏನಾಗಿದೆ ಅಂತಂದರೆ, ಈಗ ನಾನು ಆವಾಗಲೇ ಹೇಳ್ದಂಗೆ ಪ್ರಾಣಿ ಪಕ್ಷಿಗಳಿಗೆ ಅಂತೂ ತುಂಬ ಸಮಸ್ಯೆ ಆಗಿ ಏರ್ಟೆಲ್ ಟವರ್ಗಳಿಂದ ಮನುಷ್ಯನಿಗೆ ಪ್ರಾಣಕ್ಕೆ ಸಂಸ್ಕಾರ ತರುವಂಥ ಒಂದು ಕೆಲಸಗಳು ಆಗ್ತಾ ಇದ್ದಾವೆ. ಆದರೆ ಇವತ್ತು ಅಲ್ಲಿ ರೇಡಿಯೇಷನ್ ಬಂದರೆ ಏನಪ್ಪ ಸಮಸ್ಯೆ ಆಗುತ್ತೆ ಅಂದರೆ, ಈಗ ನಿದ್ರೆ ಬರೋದಿಲ್ಲ ಅಂತ ಒಂದು ವರದಿ ಇದೆ. ತಲೆ ನೋವಾಗುತ್ತೆ, ನಿದ್ರೆ ಬರೋದಿಲ್ಲ, ಮತ್ತು ಹೆಚ್ಚು ಶಬ್ದ ಮಾಲಿನ್ಯ ಆಗುತ್ತೆ,
ಶಬ್ದ ಮಾಲಿನ್ಯ ಆಗುತ್ತೆ ಆ ಒಂದು ರೇಡಿಯೇಷನ್ಗಳಿಂದ. ಯಾಕಂತಂದರೆ ಅಲ್ಲಿ ಆ ಜನ್ರೇಟರ್ನ ಅಳವಡಿಸ್ಬೇಕಾಗುತ್ತೆ, ವಿದ್ಯುತ್ ಹೆಚ್ಚಿದಾಗಿ ವಿದ್ಯುತ್ ಅಳವಡಿಸಣೆ ಮಾಡಬೇಕಾಗುತ್ತೆ. ಆಮೇಲೆ ಜನ್ರೇಟರ್ ಸೌಂಡು, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಮತ್ತು ಮುಖ್ಯವಾಗಿ ಅಲ್ಲಿ ನೋಡಿ ಇಲ್ಲಿ ಒಂದು ವರದಿ ಹೇಳ್ತದೆ, ರೇಡಿಯೇಷನ್ನು ಟವರ್ಗಳಿಂದ ಕ್ಯಾನ್ಸರ್ ಕೂಡ ಬರುವಂಥ ಸಂಭವ ಇದೆ ಅಂತ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿದೆ ಅಂಥೇಳಿ ಅಲ್ಲಿನ ಗ್ರಾಮಸ್ಥರು ಹೋಗಿ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳಿಗೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನೋಡಿ, ಇದು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಮನವಿ. ಇದು 3/8/2026 ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಇದು ನಾವೇನು ತೋರಿಸ್ತಾ ಇದ್ದೀವಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೊಸಕೋಟೆ ಅವರಲ್ಲಿ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಇದು ಆಗಸ್ಟ್ 7ನೇ ತಾರೀಕು, ಸ್ವಾಮಿ ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ, ದಯಮಾಡಿ ಮಾಡಿಕೊಡಿ ಅಂತೇಳಿ ಆಗಸ್ಟ್ 7ನೇ ತಾರೀಕು ಅವ್ರಿಗೂ ಕೊಟ್ಟಿದ್ದಾರೆ. ಅದೇ ರೀತಿ ಹೊಸಕೋಟೆ ತಹಸೀಲ್ದಾರ್ ಅವರಿಗೆ ನೋಡಿ, ಇದು ಹೊಸಕೋಟೆ ತಹಸೀಲ್ದಾರ್ ಅವರಿಗೆ ಕೊಟ್ಟಂತಹ ಒಂದು ಮನವಿ. ಇದು 7ನೇ ತಾರೀಕು, ಆಗಸ್ಟ್ 7ನೇ ತಾರೀಕು ತಹಸೀಲ್ದಾರ್ ಅವರಿಗೆ ಬೆಳಿಗ್ಗೆ ಹೋಗಿ ಕೊಟ್ಟಿದ್ದಾರೆ ಮನವಿ. ಅಲ್ಲಿನ ನಿವಾಸಿಗಳು ಏನು ರೆಡ್ಡಿ ಲೇಔಟಲ್ಲಿ ಇರತಕ್ಕಂಥ ಎಲ್ಲ ನಿವಾಸಿಗಳು ನಾವು ತೋರಿಸ್ತಾ ಇದ್ವಿ, ಈಗ ಆಲ್ರೆಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಟವರ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಅದು ಅಲ್ಲಿ ಹೋಗಿ ಅವರು ಕೂಡ ಇಲ್ಲಿ ಒಂದು ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನೋಡಿ, ಏನೇ ಒಂದು ಪಂಚಾಯತಿ ಲೆವೆಲಲ್ಲಿ ಏನೇ ಕೆಲಸ ಆಗಬೇಕಾದ್ರೂ ಮುಖ್ಯವಾಗಿ ಪಂಚಾಯತಿ ಅಭಿವೃದ್ಧಿಕಾರಿಗಳ ಒಂದು NOC ಅವ್ರ ಪರ್ಮಿಷನ್ ಅಂತ ಒಂದು ಇರುತ್ತೆ, ಅಲ್ಲಿ ಕಂಪಲ್ಸರಿ ಪರ್ಮಿಷನ್ನೇ ತಗೊಳ್ಳೇಬೇಕು. ಆದರೆ ಈ ನಾರಾಯಣ ಸ್ವಾಮಿ ಅಂತೇಳಿ ಈಗೇನು ರೆಡ್ಡಿ ನಿವಾಸದಲ್ಲಿ ಟವರ್ ಅಳವಡಿಸ್ತಾ ಇದ್ದಾರೆ, ಇವರು ಪಂಚಾಯತಿಗೆ ಹೋಗಿ ಮನವಿಯನ್ನು ಕೊಟ್ಟು ಇದನ್ನು ಪಡೆದಿರಲೇಬೇಕು ಅಂತ ನಾನಾದರೂ ಅಂದ್ಕೊತೀನಿ. ಈ ಪಂಚಾಯತಿ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ಪಂಚಾಯತಿ ಅಧಿಕಾರಿಗಳು ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ. ಸೊ ನೋಡಿ, ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ, ಹೋಗಿ ಸ್ವಾಮಿ ನಮಗೆ ಈ ಥರ ತುಂಬ ತೊಂದರೆ ಆಗ್ತಾ ಇದೆ, ದಯಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬೇಕು, ನಮಗೆ ಇಲ್ಲಿ ಯಾವುದೇ ಕಾರಣಕ್ಕೂ ರೇಡಿಯೇಷನ್ ಟವರ್ ಬೇಡ ಅಂತೇಳಿ 7ನೇ ತಿಂಗಳು 27ನೇ ತಾರೀಕೆ ಹೋಗಿ ಕೊಟ್ಟಿದ್ದಾರೆ. ಅಂದರೆ ಕಳೆದ ಸುಮಾರು ಅಂದರೆ ಒಂದು 10 ದಿವಸಗಳಾಗಿದೆ. ಆದರೂ ಈವರೆಗೂ ಪಂಚಾಯತಿಯವರು ಯಾವುದೇ ಕ್ರಮವನ್ನು ತಗೊಂಡಿಲ್ಲ, ಅಲ್ಲಿ ಬಂದು ಪರಿಶೀಲನೆ ಕೂಡ ಮಾಡಲಿಲ್ಲ. ಹಾಗಾಗಿ ಇವತ್ತು ಅಲ್ಲಿನ ನಿವಾಸಿಗಳು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಲ್ಲೇ ಆಗಿದೆ ನೋಡಿ, ಇದು ಕನ್ವರ್ಷನ್ ಕಾಪಿ, ಅಧಿಕೃತ ಜ್ಞಾಪನ ಪತ್ರ ಅಂತೇಳಿ. ಈ ಕನ್ವರ್ಷನ್ ಕಾಪಿಯಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಕಾಪಿದಲ್ಲಿ ಏನಿದೆ ಅಂತಂದರೆ, ಭೂಮಿ ಪರಿವರ್ತನೆ ಜಮೀನನ್ನು ವಾಸದ ಉದ್ದೇಶಕ್ಕಾಗಿ ಮಾತ್ರ ಉಪಯೋಗಿಸತಕ್ಕದ್ದು ಅಂತ ಈಗ ಕನ್ವರ್ಷನ್ ಕಾಪಿಯಲ್ಲಿ ಹೇಳುತ್ತೆ. ಇದರ ಅಡ್ರೆಸ್ಸು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಹಾರೋಹಳ್ಳಿ ಗ್ರಾಮದ ಸರ್ವೆ ನಂಬರ್ 162ರಲ್ಲಿ 2.6 ಎಕರೆ ವಾಸದ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿರ್ತಕ್ಕಂಥ ಜಮೀನಿನ ಪತ್ರ ಅಂತ ಕೂಡ ಇಲ್ಲಿ ತೋರಿಸಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ನಾರಾಯಣಸ್ವಾಮಿ ಅಂತೇಳಿ ಅವರು ಕಮರ್ಷಿಯಲ್ ಅಂದರೆ ವಾಣಿಜ್ಯದ ಉದ್ದೇಶಕ್ಕಾಗಿ ಇಲ್ಲಿ, ಅದು ಬೇರೆ ಏನೂ ಮಾಡ್ತಾಯಿಲ್ಲ, ವಾಣಿಜ್ಯ ಉದ್ದೇಶಕ್ಕಾಗಿ ಏನೋ ಗೋಡನ್ನೋ ಅದು ಇದು ಅಲ್ಲ, ಮನುಷ್ಯನಿಗೆ ಸಂಸ್ಕಾರ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸಂಸ್ಕಾರ ತರತಕ್ಕಂಥ ಒಂದು ಟವರನ್ನು, ಅದು 150 ಅಡಿ ಉದ್ದದ ಟವರನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ವಾಸ ಸ್ಥಳದಲ್ಲಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಪರವಾನಗಿಯನ್ನು ಕೊಡಬಾರ್ದು ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇನಾದರೂ ಈ ಕೂಡಲೇ 1 ವಾರದ ಇದನ್ನು ತೆರವು ಮಾಡದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀನಿ, ನಾವು ಕಾನೂನು ರೀತಿ ಏನು ಮಾಡಬೇಕು ಮಾಡ್ತೀನಿ ಅಂತ ಕೂಡ ಮಾತನಾಡಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗೇನು ಎಲ್ಲ ಕಡೆ ಮನವಿ ಕೊಟ್ಟಿದ್ದರೂ ಕೂಡ ಯಾವ ಅಧಿಕಾರಿ, ತಹಸೀಲ್ದಾರ್ ಆಗಲಿ, ಇಒ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ ಯಾರೂ ಇದು ಮಾಡಿಲ್ಲ. ಸಂಬಂಧಪಟ್ಟಂಥ ಪೊಲೀಸ್ ಠಾಣೆ ಪೊಲೀಸರು ಅಲ್ಲಿ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ, ಅವರು ಕೂಡ ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಪೊಲೀಸರು ಇದನ್ನು ಮಾಡಬೇಡಿ ಅಂತ ಹೇಳೋದಕ್ಕಿಂತ ಸಂಬಂಧಪಟ್ಟಂಥ ಪಂಚಾಯಿತಿ ಅಧಿಕಾರಿಗಳು ಮತ್ತು ಇಒ ಅಧಿಕಾರಿಗಳು ಇದಕ್ಕೆ ಪರವಾನಗಿಯನ್ನು ಕೊಡಬಾರ್ದು. ಅಧಿಕಾರಿಗಳು, ಪಂಚಾಯಿತಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು, ತಾಲೂಕು ಆಡಳಿತ ಇದೆ, ಇವರು ಪರ್ಮಿಷನನ್ನು ಕೊಟ್ಟರೆ, ಅನುಮತಿಯನ್ನು ಕೊಟ್ಟರೆ ಪೊಲೀಸರು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಪೊಲೀಸರು ಕೂಡ ಇವರು ಮನವಿ ಮಾಡಿದ್ದಾರೆ, ನಮಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂಥೇಳಿ ಅವರು ಕೂಡ ಬಂದು ಹೋಗಿದ್ದಾರೆ. ಸೊ ಅದೇ ರೀತಿ ಅವರಲ್ಲಿ ಕೂಡ ಮನವಿ ಮಾಡಿದ್ದಾರೆ. ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ತೆರವು ಮಾಡಲೇಬೇಕು. ಇದು ವಾಸಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಬಡಾವಣೆ, ಇದು ಈ ಲೇಔಟ್, ಇದು ಬರೀ ಮನೆಗಳನ್ನು ನಿರ್ಮಾಣ ಮಾಡಿ ವಾಸಕ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಗಳು ಅಥವಾ ಕಮರ್ಷಿಯಲ್ ಕಟ್ಟಡಗಳು ಮಾಡಬಾರ್ದು ಅಂತೇಳಿ ಕೂಡ ಇದರಲ್ಲಿ ಇದೆ. ಆದ್ದರಿಂದ ದಯಮಾಡಿ ಈ ಕೂಡಲೇ ಇದನ್ನು ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯರಾದಂತಹ ಲೋಕೇಶ್ ಅವರು ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದ್ದಾರೆ, ಇಲ್ಲಿನ ಸಮಸ್ಯೆಗಳು ಮತ್ತು ಇಲ್ಲಿ ರೇಡಿಯೇಷನ್ ಈ ಟವರ್ ಉತ್ಪಾದನೆ ಆದರೆ ಅಥವಾ ಈ ಟವರನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರೆ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ.
ನಮ್ಮ ಹೆಸರು ಲೋಕೇಶ್ ಅಂತ. ನಾವು ರೆಡ್ಡಿ ಲೇಔಟ್ ನಿವಾಸಿ. ಹೊಸಕೋಟೆ ತಾಲೂಕು ಅನಗೊಂಡನಹಳ್ಳಿ ಹೋಬಳಿ ಆರೋಹಳ್ಳಿ ಗ್ರಾಮದಲ್ಲಿ ತಿಮ್ಮಣ್ಣಹಳ್ಳಿ ಕ್ರಾಸ್ ಅಂತ ಈ ಜಾಗದಲ್ಲಿ ನಾವೆಲ್ಲ ಲೇಔಟ್ ತಗೊಂಡು ನಾವು ಮನೆ ತಗೊಂಡು ವಾಸ ಮಾಡ್ತಾಯಿದ್ದೀವಿ. ನಾವು ಎಲ್ಲ ಕಷ್ಟಪಟ್ಟು ಸೈಟ್ ತಗೊಂಡು ಎಲ್ಲರೂ ಮನೆ ಕಟ್ಟೋಕ್ಕೆ ಉದ್ದೇಶಕ್ಕೆ ತಗೊಂಡು ಸೈಟ್ ತಗೊಂಡಿದ್ದೀವಿ. ಅಥವಾ ಇಲ್ಲಿ ನಮಗೆಲ್ಲ ಮತ್ತೆ ಎಲ್ಲ ಮನೆ ಕಟ್ಕೊಂಡು ನಾವು ವಾಸ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಜೊತೆನೇ ತಗೊಂಡು ನಮಗೆ ಮನೆ ಕಟ್ಟೋ ಉದ್ದೇಶಕ್ಕೆ ತಗೊಂಡು ನಮಗೆಲ್ಲ ಕೇಳಿ ಮನೆ ಕಟ್ತಾಯಿದ್ದೀವಿ ಅಂತೇಳಿ ಲಾಸ್ಟಿಗೆ ನೋಡಿದರೆ ಇಲ್ಲಿ ಒಟ್ಟು ಏರ್ಟೆಲ್ ಟವರ್ ತಂದುಬಿಟ್ಟು ಇಲ್ಲಿ ಆಗ್ತಾಯಿದ್ದಾರೆ. ಅದು 150 ಅಡಿ. ಇದು ನಮಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ. ನಿವಾಸಿಗಳಿಗೆ ನಾವೆಲ್ಲ ಇಲ್ಲಿ ಸುಮಾರು ಒಂದು 20ರಿಂದ 25 ಜನ ಫ್ಯಾಮಿಲಿ ವಾಸ ಮಾಡ್ತಾಯಿದ್ದೀವಿ. ಮನೆ ಎಲ್ಲ ಕಟ್ಕೊಂಡವ್ರೆ. ಮತ್ತು ಇದು ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಸರಿಯಾಗಿ. ನಮಗೆ ಇಲ್ಲಿ ಮತ್ತು ಕಮರ್ಷಿಯಲ್ ಆಗಿ ಇಲ್ಲೆಲ್ಲ ನಮಗೆ ನೈಟು ಎಲ್ಲೂ ಓಡಾಡೋಕ್ಕಾಗಲ್ಲ. ಇಲ್ಲೆಲ್ಲರೂ ಕಮರ್ಷಿಯಲ್ ಆಗಿ ಕೊಟ್ಬಿಟ್ಟಿದ್ದಾರೆ ನೈಟ್ ಸೌಂಡು. ಮತ್ತು ಯಾವುದೇ ಇಲ್ಲಿ ನಮಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಅರ್ಜಿ ಕೊಟ್ಟರು ಯಾರೂ ಇದನ್ನು ತೊಗೊಂಡಿಲ್ಲ. ಏನು ನಾವು ಅಕ್ಲೈನ್ಮೆಂಟ್ ಅಷ್ಟೇ ಕೊಟ್ಟವ್ರೆ. ಯಾರೂ ಬಂದುಬಿಟ್ಟು ಖುದ್ದು ಸ್ಥಳ ಮಂಜೂರು ಮಾಡಿಲ್ಲ. ನಮ್ಗೆ ಯಾರೂ ನಮಗೆ ಇಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಇದಕ್ಕೆ ಸ್ಪಂದಿಸಬೇಕು ಅಂತ ನಾವು ಕೇಳ್ಕೊತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಸ್ಥಳೀಯರಾದಂತಹ ಲೋಕೇಶ್ ಅವರು ಇಲ್ಲಿನ ಒಂದು ಸಮಸ್ಯೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿನ ಇನ್ನೊಬ್ಬ ಮುಖಂಡರಾದಂತಹ ಚನ್ನಿಕೇಶ್ ಅವರು ಕೂಡ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವಿಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಉಗ್ರವನ್ನ ಹೋರಾಟ ಮಾಡ್ತೇವೆ ಮತ್ತು ಕಾನೂನು ರೀತಿ ಏನು ಕ್ರಮ ತಗೊಳ್ಬೇಕು ನಾವು ತಗೊಳ್ತೀವಿ ಅಂತೇಳಿ ಚನ್ನಿಕೇಶ್ ಅವರು ಕೂಡ ಈ ಒಂದು ಟವರ್ ವಿರೋಧ ಮಾಡಿ ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಚನ್ನಿಕೇಶ್ ಅಂತ ನಾವು ಇಲ್ಲಿ ಸೈಟ್ ತಗೊಂಡ್ಬಿಟ್ಟು ಸುಮಾರು 10 ವರ್ಷ ಆಗಿದೆ. 1 ವರ್ಷದಿಂದ ಮನೆ ಕಟ್ಟಿ ಇಲ್ಲಿ ವಾಸಕ್ಕೆ ಬಂದಿದ್ದೀವಿ. ಆವಾಗ ಈ ಥರ ಇಲ್ಲಿ ಯಾವುದೂ ಈ ಥರ ಇರಲಿಲ್ಲ. ಟವರ್ ಗಿವರ್ ಏನು ನಾವು ತುಂಬ ಸೇಫಾಗಿದೆ, ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಅಂತ ಬಂದು ಸೆಟ್ಲಾದ್ವಿ. ಇವಾಗ ನೋಡಿದರೆ ಈಗ ಟವರ್ ಹಾಕ್ತಾಯಿದ್ದಾರೆ. ಅದು ಏನೋ 150 ಅಡಿ ಎತ್ತರದ ಟವರ್ ಅಂತೆ. ಇಲ್ಲಿ ನಾರಾಯಣ ಸ್ವಾಮಿ ಅನ್ನೋರು ಅವ್ರ ಸೈಟ್ ತಗೊಂಡ್ಬಿಟ್ಟು ಏನು ವಿಷಯ ಗೊತ್ತಿಲ್ದಂಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದಾರೆ. ಅಂದರೆ ಇಲ್ಲಿ ಒಂದು ಇಂಡಿಕೇಶನ್ನೂ ಹಾಕಿಲ್ಲ ಏನು ಮಾಡ್ತಾಯಿದ್ದೀವಿ ಏನು ಅಂತ. ಕೇಳಿದರೆ ಏನೋ ಕಟ್ತಾಯಿದ್ದೀವಿ, ಮನೆ ಕಟ್ತಾಯಿದ್ದೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಇವಾಗ ಸಡನ್ನಾಗಿ ಟವರ್ ಹಾಕ್ತಾಯಿದ್ದಾರೆ. ಇದೆಲ್ಲ ನಮಗೆ ತುಂಬ ತೊಂದರೆ ಆಗುತ್ತೆ. ಟವರ್ ತುಂಬ ಸಿಗ್ನಲ್ ಹೈ ಇರುತ್ತೆ. ತುಂಬ ಎಷ್ಟು ಕ್ಲೋಸ್ ಆಗಿದೆ ಅಂದರೆ 2 ಮೀಟ್ರೂ ಇಲ್ಲ ಪಕ್ಕದ ಸೈಟಿಗೆ. ಅಷ್ಟು ಕ್ಲೋಸಾಗಿ ಹಾಕಿದರೆ ಇವರು ಎಲ್ಲಿಂದ ಅಪ್ರೂವಲ್ ತಂದರು ಏನು ಅಂತ ಗೊತ್ತಿಲ್ಲ. ಅದನ್ನು ತೋರಿಸೂ ಇಲ್ಲ ನಮ್ಗೆ. ಇಷ್ಟು ಸಲ ಕೇಳಿದ್ದೀವಿ, ಒಂದು ವಾರದಿಂದ ಕೇಳ್ತಾಯಿದ್ದೀವಿ, ಯಾರೂ ತೋರಿಸಿಲ್ಲ. ಆದರೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ತಕ್ಷಣ ಬಂದು ನೋಡಿಲ್ಲ ಅಂದರೆ ನಾವು ಆಫೀಸ್ ಹತ್ರನೇ ಬಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಎಲ್ಲರೂ ಯಾವುದೇ ಕಾರಣಕ್ಕೂ ಇಲ್ಲಿ ಟವರ್ ಹಾಕಕ್ಕೆ ಬಿಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಚನ್ನಿಕೇಶ್ ಅವರು ಕೂಡ ಮಾತನಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ಇನ್ನೊಂದು ಮಹಿಳೆ ಕೂಡ ಮಾತನಾಡಿದ್ದಾರೆ, ರತ್ನಮ್ಮ ಅಂತೇಳಿ. ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂದರೆ, ಸರ್ ನಾವು ಇಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿ ಸೈಟ್ ತೊಗೊಂಡಿದ್ವಿ. ಆದರೆ ಇತ್ತೀಚೆಗೆ ಮನೆಯನ್ನು ಕಟ್ಸಿದ್ವಿ. ಅಂದರೆ ಇದು ಏನು ರೆಸಿಡೆನ್ಷಿಯಲ್ ವಾಸಕ್ಕೆ ಯೋಗ್ಯವಾದಂಥ ಸ್ಥಳ ಅಂತೇಳಿ ತೊಗೊಂಡು ಮಾಡಿದ್ವಿ. ಆದರೆ ಇಲ್ಲಿ ಬರೀ ಟವರ್ ಒಂದೆಲ್ಲ, ಇಲ್ಲಿ ಸ್ಥಳೀಯದಲ್ಲಿ ಒಂದು ಹಾಲ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಗೋಡನ್ಗಳು ಮಾಡಿದ್ದಾರೆ. ಇಲ್ಲಿ ದೊಡ್ಡ ಲಾರಿಗಳು ಬರ್ತಾ ಇದೆ ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಚಿಕ್ಕ ರಸ್ತೆ ಇದೆ, ಆದರೆ ಎಷ್ಟು ದೊಡ್ಡ ಲಾರಿಗಳು ಇಲ್ಲಿ ಓಡಾಡ್ತಾ ಇರ್ತವೆ. ಇದರಲ್ಲಿ ಈ ಒಂದು ಹಾಲಿನ ಶೇಖರಣೆ ಒಂದು ಗೋಡನ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ AC ಇರ್ತಕ್ಕಂಥ ಗಾಡಿಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತವೆ, ರಾತ್ರಿಯೆಲ್ಲ ಓಡಾಡ್ತಾ ಇರ್ತವೆ. ನಿದ್ದೆನೇ ಮಾಡೋಕ್ಕಾಗಲ್ಲ. ನಾವು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ದಯಮಾಡಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಅವರು ಮಾತಾಡಿದ್ದಾರೆ. ಅದೇ ರೀತಿ ನರಸಮ್ಮ ಅಂತೇಳಿ ಏನು ಈಗ ನಾರಾಯಣಸ್ವಾಮಿ ಅವರು ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರ ಪಕ್ಕದ ಒಂದು ಸೈಟ್ನವರು ನಮ್ಮ ಪಕ್ಕದ ಸೈಟ್ನಲ್ಲೇ ಕೂಡ ಇದು ಮಾಡ್ತಾ ಇದ್ದಾರೆ. ನಮ್ಮದು ಅಟ್ಯಾಚ್ ಇದೆ ಸರ್ ನೋಡಿ, ಇವರು ಬಂದು ನಿರ್ಮಾಣ ಮಾಡ್ತಾ ಇದ್ದಾರೆ ಟವರು. ನಾವು ಇಲ್ಲಿ ಹೋಗಬೇಕು, ಏನಾಗಬೇಕು, ಅಲ್ಪ ಸ್ವಲ್ಪ ಹಣವನ್ನು ಕೂಡಿಕ್ಕೆ ನಾವು ಇಲ್ಲಿ ಒಂದು ಸೈಟನ್ನು ತೊಗೊಂಡಿದ್ದೀವಿ ಅಂತ ಅವರು ತಮ್ಮ ಹಳಲನ್ನು ತೋಡ್ಕೊಂಡಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಸರ್ ನಾವು ರತ್ನ ಅಂತ 3 ವರ್ಷ ಆಯ್ತು ಸೈಟ್ ತೊಗೊಂಡು. ರೀಸೆಂಟಾಗಿ ಮನೆ ಕಟ್ಕೊಂಬಂದಿದ್ದೀರಿ ನಾವು. ಇಲ್ಲಿ ಮೋರಿ ವ್ಯವಸ್ಥೆ ಇಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟು, ಇಲ್ಲಿ ಗೋಡನ್ಗಳು ಮಾಡಿದ್ದಾರೆ. 3 ಗಂಟೆ ರಾತ್ರಿಗೆ ಸ್ಟಾರ್ಟ್ ಆಗುತ್ತೆ ಗಾಡಿಗಳೆಲ್ಲ. ಎಲ್ಲ ನೈಟಲ್ಲಿ ನೈಟ್ ಶಿಫ್ಟ್ ಮಾಡ್ಕೊಂಬಂದು ಮಲಗಿರ್ತಾರೆ. ಸೌಂಡು ಏನು ಗಾಡಿಗಳ ಸೌಂಡ್ ಏನೋ ಏರ್ಫೋರ್ಸ್ ಇದಂತೆ, ಕೂಲರ್ ಗಾಡಿಗಳಂತೆ. ಸೌಂಡ್ ಅಂದರೆ ಸೌಂಡು. ಅದನ್ನೆಲ್ಲ ನಾವು ತಡ್ಕೊಂಡಿದ್ದೀವಿ. ಎಲ್ಲ ನಾವು ಕಂಡ್ಲಿ ಏನೋ ಮಾಡ್ಕೊತಾರೆ ಓನರು, ನಮ್ಗೆ ಯಾಕೆ ಅಂತ ನಾವು ತಡ್ಕೊಂಡಿದ್ರಿ. ಇವಾಗ ಮಕ್ಕಳು ಮರಿ ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ. ನಾವು ಬೆಳಗ್ಗೆ ಹೋದರೆ ಸಾಯಂಕಾಲ ಬಂದರೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಇವಾಗೆಲ್ಲ ಆರೋಗ್ಯನೇ 50 ವರ್ಷ ಅಂದರೆ ಯಾರೂ ಇರಲ್ಲ.
ಇರೋ ಒಂದು ಸ್ವಲ್ಪ ಲೈಫನ್ನು ನಾವು ರೀಡ್ ಮಾಡೋದು ಬೇಡವಾ? ಈ ಟವರ್ ಹಾಕ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ. ಇವಾಗ ನಾವು ಟವರ್ ಬೇಡ ಅಂತ ಬಂದು ಅಡೆತಡೆ ಮಾಡಿದ್ರು ಅವರು ನೀವೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಮಾಡ್ತಾ ಇದ್ದಾರೆ. ನಾವು ಇವಾಗ ಯಾರ ಹತ್ರ ಹೋಗಬೇಕು, ಯಾರನ್ನ ನ್ಯಾಯ ಕೇಳಬೇಕು, ನಮಗೇನು ಗೊತ್ತಾಗ್ತಾ ಇಲ್ಲ ಇವಾಗ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ, ಫಸ್ಟ್ ಇದನ್ನ ನಿಲ್ಲಿಸಿ. ನಮಗೆ ಅಲ್ಲ ದೊಡ್ಡ ಗಾಡಿಗಳು ಅಂತಂದು ಒಂದು 10 ಗಾಡಿ ಬರುತ್ತೆ, ಅದು ಸೌಂಡ್ ಆಫೇ ಮಾಡಲ್ಲ. ಅದರಲ್ಲಿ ಎಲ್ಲ ಬ್ಯಾಚುಲರ್ಸ್ ಇಲ್ಲಿ ಇರೋದು, ಅವರು ಕೂಗ್ಲಾಕ್ಕೊಂಡು ಮಾತಾಡಿಕೊಂಡು ಕುಡಿದ್ಬಿಟ್ಟು ಎಲ್ಲ ಆಟ ಆಡ್ಕೊಂಡು ಮಾಡ್ತಾ ಇರ್ತಾರೆ. ಎಷ್ಟು ಡಿಸ್ಟರ್ಬೆನ್ಸ್ ನಿದ್ದೆ ಮಾಡೋಕ್ಕೆಲ್ಲ. ನಾವು ಅದನ್ನು ಏನೂ ಕೇಳ್ತಾ ಇಲ್ಲ. ಸರಿ, ಏನೋ ಅವ್ರು ಮಾಡ್ಕೊತಾ ಇದ್ದಾರೆ ಅಂತ ನಾವು ಸುಮ್ಮನೆ ಇದ್ರಿ. ಇಲ್ಲಿ ರಾತ್ರಿ ಹೊತ್ತು ಸೇಫ್ಟಿಯಾಗಿ ಹೆಂಗಸರು ಆಚೆ ಬರೋಂಗಿಲ್ಲ. ಇವಾಗ ಯಾರ್ಯಾರು ಇವಾಗ ಒಂದು ಗೋಡನ್ಗಳು ಮಾಡಿಬಿಟ್ರೆ ಯಾರಂದರೆ ಅವ್ರು ಬರ್ತಾ ಇರ್ತಾರೆ. ನಾವು ಮನೆಯವ್ರು ಯಾರು, ಬೇರೆಯವ್ರು ಯಾರು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಗಂಡಸರು ಒಂದು ದಿವಸ ಇರ್ತಾರೆ, ಒಂದು ದಿವಸ ಏನೋ ಪ್ರಾಬ್ಲಮ್ ಇದ್ದು ಆಚೆ ಹೋಗಿರ್ತಾರೆ. ನಾವು ಲೇಡೀಸೇ ಮಕ್ಕಳನ್ನ ಇಟ್ಕೊಂಡು ಇರ್ತೀರಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನಮ್ಗೇನು ಗೊತ್ತಾಗುತ್ತೆ? ನಾವು ಹೆಂಗೆ ಬದುಕಬೇಕಿಲ್ಲಿ? ಇಲ್ಲಿ ಇರಬೇಕು ಅಂತ ಮಾಡ್ತಾ ಇದ್ದಾರೆ, ಇರಬಾರ್ದು ಅಂತ ಮಾಡ್ತಾ ಇದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ. ನರಸಮ್ಮ ಅಂತ. ನಾವಿಲ್ಲಿ ಮನೆ ಕಟ್ಟಕ್ಕೆ ಸೈಟ್ ತೊಗೊಂಡಿದ್ವಿ ಸರ್. ಇನ್ನು 3 ತಿಂಗಳಾಗಲಿಲ್ಲ ಸೈಟ್ ತೊಗೊಂಡು. ನಮಗೆ ಗೊತ್ತಿಲ್ದಿರೇ ನಮ್ಮದು ಏನು ಪರ್ಮಿಷನ್ ತೊಗೊಂಡಿರೇ ಅವರು ಇದು ಆಲ್ರೆಡಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಪರ್ಮಿಷನ್ ತೊಗೋಬೇಕಾಗಿತ್ತು. ಮತ್ತು ಇಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ. ರೇಡಿಯೇಷನ್ ಇದೆ, ಟವರ್ ಯಾರಿಗೂ ಬೇಕಾಗಿಲ್ಲ. ಆಲ್ರೆಡಿ ಲೆವೆಟಲ್ಲಿ ಎಲ್ಲ ಹಾಲ್ ಡೈರಿ ಅದು ಇದು ಗೋಡನ್ನು ಎಲ್ಲ ಕಮರ್ಷಿಯಲ್ ಎಲ್ಲ ಜಾಸ್ತಿ ಇದೆ. ಅದೇ ತೊಂದರೆ ಆಗ್ತಿತ್ತು ನಮಗೆ. ಇದು ನೋಡಿದ್ರೆ ಇವಾಗ ಇದು ತೊಂದರೆ ಮಾಡ್ತಿದ್ದಾರೆ. ಏನು ತೊಂದರೆ ಟವರ್ ಆಗ್ತಾ ಇರೋದೇ ತೊಂದರೆ ನಮಗೆ. ಹಾಂ, ಈ ಟವರ್ ನಮಗೆ ಬೇಡ ಸರ್, ಬೇಡ. ನಮಗೆ ಟವರ್ ಬೇಡ. ನಮಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ನಾವು ಆಫೀಸ್ ಹತ್ರನೇ ಬಂದು ಇದು ಧರಣಿ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನರಸಮ್ಮ ಏನೋ ಪಕ್ಕದ ಸೈಡ್ನ ನರಸಮ್ಮ ಮತ್ತು ರತ್ನಮ್ಮ ಅಂತೇಳಿ ಅಲ್ಲಿನ ನಿವಾಸಿಗಳು ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಒಬ್ಬ ಶಿಕ್ಷಕರು ವೀಣಾ ಅಂತೇಳಿ ಒಬ್ಬ ಶಿಕ್ಷಕರು ಮಾತನಾಡಿದ್ದಾರೆ. ಸರ್, ನಾನೊಬ್ಬ ಶಿಕ್ಷಕಿ, ಆದರೂ 4 ಜನಕ್ಕೆ ಬುದ್ಧಿ ಹೇಳಂಥವರು. ಆದರೆ ಇವತ್ತು ನಾನು ಮನೆಯಲ್ಲಿನ ಕಸವನ್ನು ತೆಗೆದುಕೊಂಡು ರೋಡಲ್ಲಿ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತಂದರೆ ನಮಗಿಲ್ಲಿ ವಾಹನದ ವ್ಯವಸ್ಥೆ ಇಲ್ಲ, ಗಾಡಿ ಬರ್ತಾ ಇಲ್ಲ, ನಾವು ಮತ್ತು ಇಲ್ಲಿ ಯಾವುದೂ ಮೂಲಭೂತ ಸೌಲಭ್ಯಗಳಿಲ್ಲ. ಎಲ್ಲ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂತೇಳಿ ಇಲ್ಲಿ ಸೈಟ್ ಕೊಟ್ಟರು ತೊಗೊಂಡು ಮನೆ ಕಟ್ಬಿಟ್ಟಿದ್ದೀವಿ. ಆದರೂ ಇದೆಲ್ಲ ಸಮಸ್ಯೆ ಇದ್ದರೂ ಕೂಡ ನಾವು ಹೋಗ್ತಾ ಇದ್ವಿ. ಆದರೆ ಈಗ ನಮ್ಮ ಪ್ರಾಣಕ್ಕೆ ಸಂಸ್ಕಾರ ತರುವಂಥ ಟವರನ್ನು ಹಾಕಿದ್ದಾರೆ. ದಯಮಾಡಿ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೇವೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ನೀವು ತನ್ನಿ ಅಂತ ಕೂಡ ಮಾತನಾಡಿದ್ದಾರೆ. ಸೊ ವೀಣಾ ಅವ್ರು ಏನು ಮಾತನಾಡಿದ್ದಾರೆ, ಮತ್ತು ಗೌರಮ್ಮ ಅಂತೇಳಿ ಪಾಪ ಹಿರಿಯರು ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಕ್ಕಂಥ ಗೌರಮ್ಮ ಮತ್ತು ವೀಣಾ ಅವ್ರು ಕೂಡ ಮಾತನಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನನ್ನ ಹೆಸರು ವೀಣಾ ಅಂತ. ನಾವು ಇದೇ ಲೇಔಟಲ್ಲಿ ವಾಸ ಮಾಡ್ತಾ ಇರೋದು. ಈ ಲೇಔಟಲ್ಲಿ ಯಾವುದೇ ಬೇಸಿಕ್ ಫೆಸಿಲಿಟಿ ಇಲ್ಲ. ಆದರೂ ನಾವು ಇಲ್ಲಿರೋರೆಲ್ಲ ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಇಲ್ಲೆಲ್ಲ ಕಮರ್ಷಿಯಲ್ ಏರಿಯಾ ಥರ ಆಗಿಬಿಟ್ಟಿದೆ. ನಾವು ರೆಸಿಡೆನ್ಷಿಯಲ್ ಏರಿಯಾ ಅಂತ ತೊಗೊಂಡು ಮನೆ ಕಟ್ಕೊಂಡು ಬಂದಿದ್ದು. ನೋಡಿದ್ರೆ ಈಗೆಲ್ಲ ಸುತ್ತಮುತ್ತ ಕಮರ್ಷಿಯಲ್ ಏರಿಯಾ ಆಗಿದೆ. 24 ಗಂಟೆ ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ತಾ ಇರುತ್ತೆ. ಮಕ್ಕಳು ಮರಿ ಹೊರಗಡೆ ಬಿಡೋಕ್ಕೂ ಸೇಫ್ಟಿ ಇಲ್ಲ. ಮತ್ತು ಬೇಸಿಕ್ ಫೆಸಿಲಿಟಿ ಹೇಳಿದ್ನಲ್ಲ, ಮೋರಿ ಇಲ್ಲ, ಕಸ ಹಾಕೋಕ್ಕೆ ಜಾಗ ಇಲ್ಲ, ಕಸದ ಗಾಡಿ ಬರೋದಿಲ್ಲ. ನಾನೊಬ್ಳು ಟೀಚರಾಗಿ ಕಸನ ರೋಡಲ್ಲಿ ತೊಗೊಂಡೋಗಿ ಹಾಕ್ತಾಯಿದ್ದೀನಿ. ನನಗದು ತುಂಬ ನೋವಾಗ್ತದೆ. ದಯವಿಟ್ಟು ನ್ಯಾಯ ಕೊಡಿಸಿ. ಟವರು ಸರ್, ಇದು ಟವರು ಮಕ್ಕಳು ಮರಿಗೂ ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದು 150 ಅಡಿ ಟವರ್ ಅಂತಾರೆ. ತುಂಬ ಹೈ ಇಂಟೆನ್ಷನ್ ಇರುತ್ತೆ. ಅದು ರೇಡಿಯೇಷನ್ ತುಂಬ ಜಾಸ್ತಿ ಇರುತ್ತೆ. ವಯಸ್ಸಾಗಿರೋರಿಗೆ, ಮಕ್ಕಳು ಮರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ಈ ಟವರ್ ಕೆಲಸನ ನಿಲ್ಲಿಸಬೇಕು. ಇದು ಗೌರಮ್ಮ ಅಂದ್ಬಿಟ್ಟು, ಇದು ನಾವು ಪಕ್ಕದ ಸೈಟ್ ಅವರೇ. ಇಲ್ಲಿ ನಮ್ಮ 1 ಅಡಿನೂ ದೂರ ಇಲ್ಲ, ಅಷ್ಟು ಪಕ್ಕದಲ್ಲೇ ಟವರ್ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ನಮಗೆ ಟವರ್ ಬೇಡ ಇಲ್ಲಿ, ಏರ್ಟೆಲ್ ಟವರು. ನಾವು ಬಂದು ಕೇಳಿದವಾಗ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಈಗ ನೋಡಿದ್ರೆ 1 ವಾರದಲ್ಲೇ ರೆಡಿ ಮಾಡಿಬಿಟ್ಟು ಟವರ್ ಮಾಡ್ತಾ ಇದ್ದಾರೆ. ಅದರಿಂದ ಬೇಡ ಅದು ನಮಗೆ. ಅವ್ರು ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಏನಾದರೂ ಮಾಡ್ಕೊಳ್ರಿ, ನಾವು ಹಾಕ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಮ್ಗೆ ಇಲ್ಲಿ ಟವರ್ ಬೇಡ, ಯಾರಿಗೂ ಬೇಡ ಅಂತಲೇ. ಕೇಳಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನೋಡಿ ಇಲ್ಲಿನ ಜನಗಳು ವಾಸಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಟವರ್ ಹಾಕೋದಕ್ಕೆ ನೀವು ಬಿಡಬಾರ್ದು. ಯಾಕಂತಂದರೆ ಇದು ಕಂಪಲ್ಸರಿ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಕಮರ್ಷಿಯಲ್ ಜಾಗ ಅಲ್ಲ, ರೆಸಿಡೆನ್ಷಿಯಲ್ ಏರಿಯಾ. ಅಧಿಕಾರಿಗಳು ಈ ಕೂಡಲೇ ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿ ಅಲ್ಲಿ ಏನು ಪಾಯ ಹಾಕಿ ಅಲ್ಲಿ ಫಿಟ್ ಮಾಡೋದಕ್ಕೆಲ್ಲ ತೆಗೆದಿದ್ದಾರೆ, ಅದನ್ನು ಈ ಕೂಡಲೇ ತೆರವು ಮಾಡಬೇಕು ಅಂತ ನಾವು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದನ್ನು ಏನಾದರೂ ತೆರವು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಆಗುವ ತೊಂದರೆಗಳಿಗೆ ಅಧಿಕಾರಿಗಳೇ ನೇರ ಹೊಣೆ ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.